ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಈ ದಿನ ನಾನು ರವೆ ವಡೆ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಉದ್ದಿನ ವಡೆನ ಹೇಗೆ ಮಾಡೋದು ಅಂತ ಹೇಳಿ ನಿಮಗೆ ರಾಜಿ ತೋರಿಸ್ಕೊಟ್ಟಿದ್ದಾಳೆ. ಉದ್ದಿನ ವಡೆ ಮಾಡಬೇಕಂದ್ರೆ ಉದ್ದು ನೆನೆ ಹಾಕ್ಕೊಂಡು ಹರ್ಕೊಂಡು ಎಲ್ಲ ಮಾಡಬೇಕು. ಆದರೆ ನಿಮಗೆ ಈ ರವೆ ವಡೆ ಮಾಡಬೇಕಂದ್ರೆ ನಿಮಗೆ ಒಂಥರ ಇನ್ಸ್ಟೆಂಟ್ ಇದ್ದ ಹಾಗೆ ತಕ್ಷಣಕ್ಕೆ ನೀವು ರೆಡಿ ಮಾಡ್ಕೋಬೋದು. ಮಾಡೋದಕ್ಕೆ ತುಂಬ ಸುಲಭ ಕೂಡ. ಮತ್ತು ನೀವು ಬೇಕಾದ್ರೆ ನೀರು ಹೆಚ್ಚು ಕಮ್ಮಿ ಆದರೆ ನಿಮಗೆ ಉದ್ದಿನ ವಡೆ ಚೆನ್ನಾಗಿ ಬರಲ್ಲ. ಆದರೆ ರವೆನಲ್ಲಿ ನೀವು 1 ಕಪ್ ರವೆ ತಗೊಂಡ್ರೆ ನಿಮಗೆ ಅದಕ್ಕೆ 3/4 ಕಪ್ಪು ಮೊಸರು ಹಾಕಿಬಿಟ್ರೆ ನಿಮಗೆ ಅದು ಹದ ಸರಿಯಾಗಿರುತ್ತೆ. ನಿಮಗೆ ಮಾಡೋದು ಕೂಡ ತುಂಬ ಸುಲಭವಾಗಿರುತ್ತೆ, ಹಾಗೆ ತುಂಬ ರುಚಿನೂ ಕೂಡ ಇರುತ್ತೆ. ಬೇಕಾಗುವ ಪದಾರ್ಥಗಳು: ರವೆ 1 ಕಪ್ಪು, ನಾನಿಲ್ಲಿ ಸಣ್ಣ ರವೆ ಅಥವಾ ಚಿರೋಟಿ ರವೆ ಅಂತಲ್ಲ ಅದನ್ನು ತಗೊಂಡಿದ್ದೀನಿ. ಮೊಸರು 3/4 ಕಪ್ಪು, ಉಪ್ಪು 1 ಟೀ ಸ್ಪೂನು, 1/4 ಟೀ ಸ್ಪೂನು ಸೋಡಾ ಪುಡಿ, 1 ಇಂಚಿನ ಅಳತೆಯ ಹಸಿಮೆಣಸಿನಕಾಯಿ ನಾನು 3 ಇಟ್ಕೊಂಡಿದ್ದೀನಿ, ಹಾಗೆ ಅದನ್ನ ಹೆಚ್ಚಿಬಿಟ್ಟು ಇಟ್ಕೊಂಡಿದ್ದೀನಿ. ಅರ್ಧ ಇಂಚಿನಷ್ಟು ಶುಂಠಿ ಸಣ್ಣದಾಗಿ ಹೆಚ್ಚಿಟ್ಟಿದ್ದೀನಿ. ಹೆಚ್ಚಿದ ಕೊತ್ತಂಬರಿ ಸೊಪ್ಪು 2 ಟೇಬಲ್ ಸ್ಪೂನು, 1 ಟೇಬಲ್ ಸ್ಪೂನ್ನಷ್ಟು ಕರಿಬೇವಿನ ಸೊಪ್ಪು ಹೆಚ್ಚಿದ್ದು, 2 ಟೇಬಲ್ ಸ್ಪೂನ್ನಷ್ಟು ಸಣ್ಣದಾಗಿ ಹೆಚ್ಚಿರೋ ತೆಂಗಿನಕಾಯಿ ಪೀಸಸ್ಸು, 1 ಟೀ ಸ್ಪೂನ್ ತುಪ್ಪ. ರವೆನ ಒಂದು ಪಾತ್ರೆಗೆ ಹಾಕಿ ಸೋಡಾ ಪುಡಿ, ಉಪ್ಪು, 1 ಟೀ ಸ್ಪೂನಷ್ಟು ತುಪ್ಪ ಹಾಕಿಬಿಟ್ಟು ಇದನ್ನು ಡ್ರೈ ಮಿಕ್ಸ್ ಮಾಡಿ. ತುಪ್ಪ ಹಾಕಿ ಕಲಸಿದ ಮೇಲೆ ಅದಕ್ಕೆ ಕಾಯಿ ತುರಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಶುಂಠಿ ಹಾಗೆ ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಿ ಮೊಸರು ಹಾಕೋಣ. ನಾನೀಗ 3/4 ಕಪ್ಪಷ್ಟು ಮೊಸರು ಹಾಕಿದ್ದೀನಿ ನೋಡಿ. ಹಿಟ್ಟು ನೋಡಿ ಈ ಹದದಲ್ಲಿದೆ. ಹಿಟ್ಟು ಕಲಸಿದ ಮೇಲೆ ಇದನ್ನು 20 ನಿಮಿಷ ನೆನೆ ಇಡಕ್ಕೆ ಬಿಡಿ. ಈಗ ನಾವು ಹಿಟ್ಟನ್ನು ಕಲಸಿಟ್ಟು ಸುಮಾರು 20-25 ನಿಮಿಷ ಆಗಿದೆ. ಹಿಟ್ಟು ನೋಡಿ ನಿಮಗೆ ವಡೆ ಮಾಡಲಿಕ್ಕೆ ಅನುಕೂಲ ಆಗೋ ಹದದಲ್ಲೇ ಇರಬೇಕು. ಎಣ್ಣೆನ ಮೀಡಿಯಂ ಊರಿನಲ್ಲಿ ಕಾಯ್ಲಿಕ್ಕಿಡಿ. ಎಣ್ಣೆ ನೋಡಿ ಕಾದಿದೆ. ಈಗ ಕೈಗೆ ಸ್ವಲ್ಪ ನೀವು ನೀರನ್ನು ಹೀಗೆ ಮುಟ್ಟಿಸ್ಕೊಂಡು ಸ್ವಲ್ಪ ಹಿಟ್ಟು ತಗೊಂಡು ಅದಕ್ಕೆ ನೋಡಿ ಹೀಗೆ ಮಧ್ಯದಲ್ಲಿ ಹೀಗೆ ಹೋಲ್ ಮಾಡಿ ನಿಧಾನಕ್ಕೆ ಎಣ್ಣೆನಲ್ಲಿ ಬಿಡಿ. ಪ್ರತಿ ಸಲ ನೀವು ಹೀಗೆ ಸ್ವಲ್ಪ ನೀರನ್ನ ಕೈಗೆ ಮುಟ್ಟಿಸ್ಕೊಂಡು ಈ ಥರ ಹೋಲ್ ಮಾಡಿ ಬಿಡಬೇಕು. ಹೀಗೆ ಪ್ರತಿ ಸಲ ನೀರು ಹಾಕ್ಕೊಳ್ದೇ ಇದ್ರೆ ನೀವು ನೀಟಾಗಿ ಹೀಗೆ ಹೋಲ್ ಮಾಡಲಿಕ್ಕಾಗಲ್ಲ. ಈಗ ನೋಡಿ ಇದನ್ನು 2 ಕಡೆನೂ ತಿರ್ಸಿ ಹಾಕಿ ಬೇಯಿಸೋಣ. ನೋಡಿ ಸೋಡಾ ಹಾಕೋದ್ರಿಂದ ಚೆನ್ನಾಗಿ ಉಬ್ಬಿಬಿಟ್ಟು ಮೃದುವಾಗಿ ಬರುತ್ತೆ. ನೀವು ಸೋಡಾ ಹಾಕ್ತಿದ್ರೆ ಗರಿ ಗರಿ ಇರುತ್ತೆ, ಆದರೆ ಉಬ್ಬಿ ಬರಲ್ಲ. ಈಗ ನೋಡಿ 2 ಕಡೆನೂ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಒಂದು ಸ್ಟ್ರೈನರಿಗೆ ತೆಗೆಯೋಣ. ಹೀಗೆ ನೀವು ಎಲ್ಲ ವಡೆನೂ ಮಾಡಿ ಕರೆದು ತೆಕ್ಕೊಳ್ಳಿ. ಪ್ರತಿ ಸಲ ನೀರು ಮುಟ್ಟಿಸ್ಕೊಳ್ಬೇಕು ನೀವು, ಇಲ್ಲದೇ ಇದ್ರೆ ಚೆನ್ನಾಗಿ ಆ ಶೇಪ್ ಬರಲ್ಲ. ನೋಡಿ ನಿಮಗೆ ಒಂದು ವಡೆನ ನಾನು ಓಪನ್ ಮಾಡಿ ತೋರಿಸ್ತೀನಿ. ನೋಡಿ ಒಳಗೂ ಕೂಡ ನೀಟಾಗಿ ಬೆಂದು ಎಷ್ಟು ಮೃದುವಾಗಿ ಬಂದಿದೆ ಅಂತ ಹೇಳಿ. ನೀವು ಇದಕ್ಕೆ ಬೇಕಾದರೆ ಈರುಳ್ಳಿ ಕೂಡ ನೀವು ಹೆಚ್ಚು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ರವೆ ವಡೆನ ನೀವು ಚಟ್ನಿ ಜೊತೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾನು ಈಗ ಮಾಡಿ ಸೈಜ್ನಲ್ಲಿ ನೀವು ರವೆ ವಡೆ ಮಾಡಿದರೆ ಸುಮಾರಾಗಿ 20 ರವೆ ವಡೆ ಆಗುತ್ತೆ. ನೋಡಿದ್ರಲ್ವಾ ರವೆ ವಡೆ ಹೇಗೆ ಮಾಡೋದು ಅಂತ ಹೇಳಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ವಡೆಯನ್ನು ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯ ನಮಗೆ ತಿಳಿಸಿ. ನಮಸ್ಕಾರ.